KKF ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಈ ಎಪಿಸೋಡಲ್ಲಿ ನಾನು ಹೆಂಗಿದ್ರು ನಿಮಗೆ ಇಲ್ಲಿ ಓಡಾಡ್ತಾ ಇದ್ದೀನಿ, ಎಲ್ಲಿ ವಾಲ್ಪಾರೈನಲ್ಲಿ ನೋಡಿ. ಇದು ಸಿಟಿಗೆ ಹೋಗುತ್ತೆ ಆಯಿತಾ, ನಾವು ಕೊಯಮತ್ತೂರಿಂದ ಬಂದರೆ ಸಿಟಿಗೆ ಹೋಗುತ್ತೆ. ಇದು ಸ್ಟ್ರೈಟಾಗಿ ಹೋದ್ರೆ ಏನೋ ಹಾಂ ಏನಂದೆ ಕೇಳ್ದ? ಓಕೆ, ಸೊ ಅಲ್ಲಿ ಹೋಯ್ತಲ್ಲ ರೋಡು, ಅದು ವಾಲ್ಪಾರೈ ಸಿಟಿಗೆ ಹೋಗುತ್ತೆ. ಸೊ ಇದು ಬಾಲಾಜಿ ಟೆಂಪಲ್ ಅಂತ ಒಂದು ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆಯಂತೆ. ಅದು ಎಸ್ಟೇಟ್ ಮಧ್ಯದಲ್ಲಿ ಇದೆಯಂತೆ. ಸೊ ಹಂಗಾಗಿ ಆ ಎಸ್ಟೇಟ್ ಮಧ್ಯದಲ್ಲಿರೋ ಬಾಲಾಜಿ ದೇವಸ್ಥಾನನ ನೋಡ್ಕೊಂಬರೋಣ ಅಂದ್ಬಿಟ್ಟು ಈ ಕಡೆಗೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಲೋಕಲ್ ಅವರು, ಇಲ್ಲಿ ಕೆಲಸ ಮಾಡೋರು ಅವರೆಲ್ಲ ಮೇ ಬಿ ಬಸ್ಸು ಇಲ್ಲ ಏನಕ್ಕೋ ವೆಯ್ಟ್ ಮಾಡ್ತಾಯಿದ್ದಾರೆ. ಬಟ್ ಆದರೆ ಹಾಡಿ ಜನ ನೋಡಿ, ಅವರು ಈಗ ಜೇನು ಕುರುಬರು ಮತ್ತು ಸೋಲಿಗರು ಅಂತ ಕರಿತೀವಲ್ಲ, ಆ ಮೊಕ್ಕ ಚಾಲಿದೆ ನೋಡಿ ಅವ್ರ ಹತ್ರ, ಗೊತ್ತಾಗ್ಬಿಡುತ್ತೆ ಅದು ನಮಗೆ. ಸೊ ಇದು ನಾವೀಗ ಹೋಗ್ತಾ ಇರೋದು ರೋಡ್ ಬಂದ್ಬಿಟ್ಟು ಎಸ್ಟೇಟ್ ಒಳಗಡೆ ನಾವು ಹೋಗ್ತಾ ಇರೋದು. ಸೊ ಇದೊಂದು ಜ್ಞಾಪಕ ಇಟ್ಕೊಳ್ಳಿ, ನೀನಾದರೂ ವಾಲ್ಪಾರೈಗೆ ಬಂತು ಅಂತಂದರೆ ಈ ಬಾಲಾಜಿ ಟೆಂಪಲ್ನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಮಿಸ್ ಮಾಡದೆ ನೋಡಿ ಆಯಿತಾ. ಬರೋ ದಾರಿನೇ ಒಂಥರ ಚೆನ್ನಾಗಿದೆ. ಇಲ್ಲಿ ನೋಡಿ, ಆಮೇಲೆ ಇಲ್ಲೊಂಥರ ಟ್ರ್ಯಾಕ್ಟ್ರುಗಳು, ಆ ಟ್ರ್ಯಾಕ್ಟ್ರುಗಳಿಗೆ ಏನು ಮಾಡಿರ್ತಾರೆ ಅಂತಂದರೆ, ಯಾಕಂದರೆ ಇಲ್ಲೆಲ್ಲ ಮಳೆ ಟೈಮಲ್ಲೆಲ್ಲ ಸರ್ರಾಗಿ ಮಳೆ ಹುಯ್ಯುತ್ತಲ್ಲ, ಪಾಪ ಟ್ರ್ಯಾಕ್ಟ್ರ್ ಓಡ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಅವರೇನೆ ಟ್ರ್ಯಾಕ್ಟ್ರಿಗೆ ಈ ಥರ ಎಕ್ಸ್ಟ್ರಾ ಮಾಡಿಸಿರ್ತಾರೆ. ಇವರೆಲ್ಲ ಲೋಕಲ್ ಮಕ್ಕಳುಗಳು, ಹಾಡಿ ಮಕ್ಕಳುಗಳು. ಹಾಂ, ಬಾಲಾಜಿ ಎಷ್ಟು 7 ಕಿಲೋಮೀಟ್ರ್ ಅಂತಿತ್ತಲ್ವಾ ಅಲ್ಲಿಂದ ಅಲ್ವಾ? ನಾವು ಅದೇ ಕೊಯಮತ್ತೂರಿಂದ, ಅಂದರೆ ಮೈಸೂರು ಕಡೆಯಿಂದ ಬಂತು ಅಂತಂದರೆ ಕೊಯಮತ್ತೂರು, ಅದಾದಮೇಲೆ ಪೊಳ್ಳಾಚಿಯಿಂದ ವಾಲ್ಪಾರೈಗೆ ಹೋಗೋ ದಾರಿನಲ್ಲಿ 40ನೇ ಹೇರ್ ಪಿನ್ ಬೆಂಡು, ಜ್ಞಾಪಕ ಇಟ್ಕೊಳ್ಳಿ. 40ನೇ ಹೇರ್ ಪಿನ್ ಬೆಂಡಲ್ಲಿ ರೈಟಿಗೆ ಹೋದರೆ ವಾಲ್ಪಾರೈಗೆ ಹೋಗುತ್ತೆ, ಸ್ಟ್ರೈಟಾಗಿ ಬಂದ್ರೇ ಈ ರೋಡ್ ನಮಗೆ ಸಿಗೋದು. ಎಷ್ಟು ಚೆನ್ನಾಗಿದೆ ನೋಡಿ. ಆ್ಯಕ್ಚುಲಿ ಇದೆಲ್ಲ ಒನ್ ಟೈಮಲ್ಲಿ ದೊಡ್ಡ ಕಾಡಾಗಿತ್ತಂತೆ. ಅಂದರೆ ಯಾವ ಥರ ಕಾಡು ಅಂತಂದರೆ, ಸೂರ್ಯನ ಕಿರಣಗಳು ನೆಲದಲ್ಲಿ ಬೀಳದೆ ಇರೋಷ್ಟು ತಿಕ್ ಫಾರೆಸ್ಟ್ ಆಗಿದ್ವಂತೆ. ಮಾರ್ಸ್ ಅಂದ್ಬಿಟ್ಟು ಒಬ್ಬ ಕೇರುಸ್ ಮಾರ್ಸ್ ಅಂತಂದ್ಬಿಟ್ಟು ಒಬ್ಬರು ಬ್ರಿಟಿಷ್ ಅಧಿಕಾರಿ ಕೊಯಮತ್ತೂರಲ್ಲಿ ಆಡಳಿತ ನಡೆಸ್ತಾ ಇರ್ತಾನೆ. ಆ ಟೈಮಲ್ಲಿ ಅಲ್ಲಿಂದ ಒಂದಿನ ಕುದುರೆ ಎತ್ಕೊಂಬಂದು ಪಾರ್ಟಿ ಈ ಜಾಗನ ಕಂಡುಹಿಡಿದ್ಬಿಡ್ತಾರೆ. ಅಂದರೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತ ಬಂದು ಟೈಮಲ್ಲಿ ವಾಲ್ಪಾರೈ ಊರು ಸಿಕ್ಬಿಡುತ್ತೆ ಅವ್ರಿಗೆ ಆಯಿತಾ. ಬರ್ತಾ ಊಟ ತಿಂಡಿ ಎಲ್ಲ ಕಟ್ಕೊಂಡು ಬಂದಿರ್ತಾರೆ. ಅವ್ರು ಏನು ಅನ್ಕೋತಾರೆ, ಓಕೆ ಇವತ್ತು ಬರ್ತೀನಿ ನಾಳೆ ಹೊಟ್ಟೋಗ್ಬಿಡೋಣ ಅಂತ. ಬಟ್ ಆದರೆ ಬಂದು ಸ್ಟ್ರಕ್ಕಾಗಿ ಹೋಗೋಕ್ಕಾಗಲ್ಲ ರಿಟರ್ನು. ಆವಾಗ ತುಂಬ ತತ್ತರಿಸಾಡಿ ಕೊನೆಗೊಂದು ಇವರು ಅಡವಿ ಜನಗಳನ್ನೆಲ್ಲ ನೋಡಿ ಆಮೇಲೆ ಅವ್ರ ಜೊತೆ ಸಂಪರ್ಕ ಬೆಳೆಸಿ ಆಮೇಲೆ ಡಿಸೈಡ್ ಮಾಡ್ತಾರಂತೆ, ಅಣ್ಣ ನನ್ನ ಲೈಫ್ ಲಾಂಗ್ ಇಲ್ಲೇ ಕಳಿಬೇಕು ಅಂತ. ಇಲ್ಲೇ ಕಳೆದಿದ್ರೆ ಓಕೆ, ಅಷ್ಟಕ್ಕೆ ಸರಿ ಹೋಗ್ತಿತ್ತು. ಬಟ್ ಆದರೆ ಅಣ್ಣ ಕಳಿಯೋದಲ್ಲದೆ ಏನು ಮಾಡಿಬಿಟ್ಟಿದ್ದಾರೆ ಅಂತಂದರೆ, ಇಲ್ಲಿ ಇದ್ದ ದೊಡ್ಡ ಮರಗಳನ್ನೆಲ್ಲ ಕಡಿದು, ಆವಾಗ ತಾನೇ ಭಾರತಕ್ಕೆಲ್ಲ ಗೈಡಿತ್ತಂತ ಈ ಒಂದು ಒಂದು ಬೀಜಗಳನ್ನ ತಗೊಬಂದು ಇಲ್ಲಿ ನೆಟ್ಟಿ ಇಲ್ಲಿ ಟೀ ಎಸ್ಟೇಟ್ಗಳನ್ನ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಆ ಟೈಮಿಂದ ಸಿಕ್ಕಾಪಟ್ಟೆ ಇಲ್ಲಿ ಇದ್ದಂಥ ಸುಮಾರು ಬೇರೆ ತಳಿಯ ಪ್ರಾಣಿಗಳೆಲ್ಲ ನಾಶ ಆಗ್ತಾವಂತೆ. ಎಕ್ಸಾಂಪಲ್ಲು ಸಿಂಹಬಾಲದ ಕೋತಿಗಳು ಅಂತ ಕೇಳಿರ್ತೀರಲ್ಲ, ಅವೆಲ್ಲ ಈಗ ತೀರಾ ಕಡಿಮೆ ಆಗಿಬಿಟ್ಟಿದ್ದಾವಂತೆ. ಇಲ್ಲಿ ಇಲ್ವಂತೆ, ಕೌಂಟಲ್ಲಿ 2000 ಇದ್ದಾವಂತೆ ಅಷ್ಟೇ. ಅದು ಜಗತ್ತನ್ನೇ ಒಂಥರ ಏನು ವಿಸ್ಮಯ ಮಾಡೋ ಥರ ಆಗಿದೆಯಂತೆ. ನೀವು ನೋಡ್ಬೋದು ನೋಡಿ, ಆ ಕಾಡುಗಳಲ್ಲೆಲ್ಲ ಅಂದರೆ ಆ ಬೆಟ್ಟಗಳ ಮಧ್ಯೆ ಮಣ್ಣುಗಳೇ ಇಲ್ಲ, ಅಂದರೆ ಫಲವತ್ತಾದ ಮಣ್ಣುಗಳೇ ಇಲ್ಲ, ಬರೀ ಕಲ್ಲುಗಳೇ ಕಾಣಿಸುತ್ತೆ. ಅಂದರೆ ಅದರ ಅರ್ಥ ಏನು ಹೇಳಿ, ನಿಮಗೆ ದೊಡ್ಡ ಮರಗಳಿದ್ದರೆ ಬೇರೂರಿರುತ್ತೆ. ಸೊ ಅದು ಮಣ್ಣಿನ ಸವಕಳಿ ಆಗೋಕ್ಕೆ ಬಿಡಲ್ಲ, ಅದೇನು ಮಾಡುತ್ತೆ, ತಡೆದಿಟ್ಕೊಳ್ಳುತ್ತೆ ಮಣ್ಣನ್ನು, ಫಲವತ್ತಾದ ಮಣ್ಣನ್ನು. ಬಟ್ ಆದರೆ ಈ ಸಣ್ಣ ಗಿಡಗಳು ಮತ್ತು ಮಧ್ಯದಲ್ಲಿ ಈ ಥರ ದೊಡ್ಡ ಸಿಲ್ವರ್ ಮರಗಳು ಹಾಕಿದ್ದಾರೆ. ಬಟ್ ಆದರೂ ನ್ಯಾಚುರಲ್ ಆಗಿರೋಂಥ ಮರಗಳು ಹಿಡ್ಕೊಳ್ಳೋಂಥ ಕೆಲಸನ ಇದು ಮಾಡೋಕ್ಕಾಗತ್ತಾ? ಆಗಲ್ಲ. ಇದನ್ನೇ ಕೆ ಪುಟ್ಟಸ್ವಾಮಿ ಅನ್ನೋರು ವಾಲ್ಪಾರೈ ಅಭಿವೃದ್ಧಿ ತಂದ ದುರಂತ ಅಂತಂದ್ಬಿಟ್ಟು, ದುರಂತ ಆಗೋಯ್ತು, ಅಭಿವೃದ್ಧಿ ಮಾಡೋಕ್ಕೆ ಹೋಗಿ ದುರಂತ ಆಯಿತು ಅಂಥೇಳಿ PUCನಲ್ಲಿ ಫಸ್ಟ್ PUC ಇಲ್ಲ ಸೆಕೆಂಡ್ PUC ಇಲ್ಲ ಅದಿರೋದು ಪಾಠ. ಫಸ್ಟ್ PUC ಇಲ್ಲ ಸೆಕೆಂಡ್ PUC ಇಲ್ಲ, ಓಕೆ ಸೆಕೆಂಡ್ PUCನಲ್ಲಿ ಈಗ 2ನೇ ಚಾಪ್ಟ್ರಲ್ಲಿ ಇದೆಯಂತೆ. ಸೊ ಆ ಚಾಪ್ಟ್ರನ್ನ ಓದಿದ್ರೂ ಗೊತ್ತಾಗುತ್ತೆ, ಅಥವಾ ನಾನು ಪ್ರೀವಿಯಸ್ಸೇ ಒಂದು ಬ್ಲಾಗ್ ಮಾಡಿದ್ದೀನಿ, ಅದನ್ನು ಕೇಳಿದ್ರು ಕೂಡ ನಿಮ್ಗೆ ಇದ್ರದ್ದು ಕತೆ ಏನು ಅಂತ ಅರ್ಥ ಆಗಿಬಿಡುತ್ತೆ. ಇದಿಷ್ಟು ಈ ವಾಲ್ಪಾರೈ ಬಗ್ಗೆ ಇನ್ನೊಂದು ಸಣ್ಣದಾಗಿ ಒಂದು ಮಾಹಿತಿ ಕೊಟ್ಟಿದ್ದೀನಿ. ಸೊ ಈಗ ನಮ್ಮ ಪಯಣ ಬಾಲಾಜಿ ಟೆಂಪಲ್ ಕಡೆಗೆ ಹೋಗ್ತಾ ಇದೆ. ನೋಡಿ, ಈ ಥರ ಗಿಣಿ ಹಸ್ರು ಇರ್ತಕ್ಕಂಥ ಚಿಗುರು ಎಲೆಗಳಿರ್ತಾವೆ ನೋಡಿ, ಎಳಸು ಎಲೆಗಳು, ಅವೆಲ್ಲ ಕಟಾವಿಗೆ ಬಂದಿದೆ ಅಂತ ಅರ್ಥ. ತುಂಬ ಹಸಿರಾಗಿರುತ್ತಲ್ಲ,
ಅವು ಕಟಾವು ಮಾಡಿದ್ರು ಪ್ರಯೋಜನ ಇಲ್ಲ ಅಂತ ಅರ್ಥ ಅಂತೆ. ಸೊ ಇಲ್ಲೊಬ್ಬರು ಲೋಕಲ್ ಅವ್ರು ಹೇಳಿದ್ರು, ಅದನ್ನು ಕೇಳ್ಕೊಂಡು ನಾನು ನಿಮಗೆ ಮಾಹಿತಿ ಕೊಡ್ತಾಯಿದ್ದೀನಿ. ಸೊ ಈಗ ಇಲ್ಲಿ ನಮಗೆ ಕಾಣಿಸ್ತಾ ಇದೆಯಲ್ಲ, ಇವೆಲ್ಲವೂ ಹೆಂಗೆ ಅಂತಂದರೆ ಓಕೆ ಇವಾಗ ಕಟ್ ಮಾಡ್ಬೋದು ಅದನ್ನು ಅನ್ನೋ ಥರ ಇದೆ. ಸೊ ಇಷ್ಟೊತ್ತು ನಾನು ಮಣ್ಣಿನ ಸವಕಳಿ ಮರ ಇಲ್ಲ ಅಂತಂದರೆ ಅದು ಹೋಗುತ್ತೆ ಅಂತ ಹೇಳ್ತಾ ಇದ್ನಲ್ಲ, ನೋಡಿ ಆ ಪೋರ್ಷನ್ನ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಕಲ್ಲು ಬಂಡೆಗಳು ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಮೊದಲು ಮಣ್ಣಿತ್ತು, ಫಲವತ್ತಾದ ಮಣ್ಣಿತ್ತು. ವರ್ಷಾನುಗಟ್ಲೆ ಅದ್ರ ಮೇಲೆ ಮಳೆ ಹೋದು ನೀರು ಸುರಿದು ನೋಡಿ ಈ ಥರ ಎಲ್ಲ ಫಲವತ್ತಾಗಿರೋ ಮಣ್ಣು ಕಿತ್ಕೊಂಡು ಕೆಳಗಡೆ ಹೋಗುತ್ತೆ. ನೋಡಿ ಎಕ್ಸಾಂಪಲ್ ನಿಮ್ಗೆ ಅಲ್ಲಿ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅದು ಅಂತ. ಫ್ಯೂಚರ್ಗೆ ಇದು ಕೂಡ ಹಂಗೆ ಆಗುತ್ತೆ. ಆಮೇಲೆ ಎಷ್ಟು ದಿನ ಅಂತ ಒಂದೇ ಬೆಳೆನ ಒಂದು ಮಣ್ಣು ಬೆಳೆಯೋಕ್ಕಾಗುತ್ತೆ, ಅದರಲ್ಲಿರೋ ಎಲ್ಲ ಒಂದು ಫಲವತ್ತತೆನೂ ಹೀರ್ಕೊಂಡ್ಬಿಡುತ್ತೆ, ಕರೆಕ್ಟ್ ಅಲ್ವಾ? ಅದಾದಮೇಲೆ ಈ ಬೆಳೆನ ಬೆಳೆಯೋಕ್ಕಾಗಲ್ಲ. ಸೊ ಆವಾಗ ಅದು ಪ್ರಾಬ್ಲಮ್ ಆಗುತ್ತೆ. ಏನೋ ಶರತ? ಟಾಟಾ ಕಾಫಿ ಲಿಮಿಟೆಡ್ ಅಂತ ಐತೆ. ಹಾಂ, ಹಂಗಾರೆ ಅವ್ರದ್ದೇನೆ, ಅದು ಟಾಟಾದವ್ರದ್ದೇ. ಓಹೋ, ಯಾವುದೋ ಈಗ ಒಳ್ಳೆ ಫಾರೆಸ್ಟ್ಗೆ ಬಂದ್ವಿ ಅನ್ನೋ ಫೀಲ್ ಆಯಿತು. ನೋಡಿ ಈ ಥರ ಮರಗಳಿರೋದು ಎಷ್ಟು ಚೆಂದ. ಆ ಥರ ನಾವು ಆರ್ಟಿಫಿಷಿಯಲ್ ಆಗಿ ನಡೋಂಥ ಗಿಡಗಳಿದ್ರೆ ಏನು ಚೆಂದ. ಇದ್ರದ್ದು ತಂಪು ನೋಡಿ, ಆ ತಂಪು, ಆ ಚಿಗುರು ಎಲೆ ಹಸ್ರುಗಳು ನೋಡಿ ಎಷ್ಟು ಚೆನ್ನಾಗೈತೆ. ಸೊ ಇದೇ ಎಕ್ಸಾಂಪಲ್ಲು ನೇಚರ್ ಮೇಡ್ಗೂ ಮ್ಯಾನ್ ಮೇಡ್ಗೂ ಇರೋಂಥ ವ್ಯತ್ಯಾಸ. ನೋಡೋಕ್ಕೆ ನೋಟಕ್ಕೆ ಮಾತ್ರ ಏನು ಬರ ಇಲ್ಲ, ಅದ್ಭುತವಾದ ನೋಟ. ಇನ್ನು ಮಳೆ ಟೈಮಲ್ಲಿ ಬಂದರೂ ಅಂತೂ ಸ್ವರ್ಗನ ಫೀಲ್ ಅಂತೂ ಖಂಡಿತ ನಮಗೆ ಸಿಗುತ್ತೆ. ಅದೇ ನಾನು ಹೇಳ್ದಂಗೆ ಖುಷಿ ಏನು ಅಂತಂದರೆ ಅಟ್ಲೀಸ್ಟು ಮರಗಳನ್ನ ಕಡಿದು ಮತ್ತು ಗಿಡಗಳನ್ನೇ ಹಾಕಿದ್ದಾರೆ, ಬೇರೆ ಯಾವುದು ಇಂಡಸ್ಟ್ರಿ ಅದೆಲ್ಲ ಕಟ್ಟಿಲ್ವಲ್ಲ ಅನ್ನೋದೊಂದೇ ಖುಷಿ. ನೋಡಿ ಮನೆಗಳು ನೋಡಿ ಹೆಂಗಿದೆ. ಮತ್ತು ಅಲ್ಲಿ ಕಾಣಿಸ್ತಾ ಇರೋದು ಫ್ಯಾಕ್ಟ್ರಿ, ಆಯಿತಾ, ಟೀ ಫ್ಯಾಕ್ಟ್ರಿನೇ ಅದು. ಇಲ್ಲೆಲ್ಲೂ ಆಮೇಲೆ ನಮಗೆ ಹೋಟ್ಲು ಗೀಟ್ಲು ಅವೆಲ್ಲ ಏನೂ ಸಿಗಲ್ಲ, ಏನಾದರೂ ತಿನ್ನೋಣ ಕುಡಿಯೋಣ ಅಂತಂದರೆ. ಇಲ್ಲೊಂದು ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ, ಕುದುರೆ ಅಲ್ವಾ? ಇಲ್ಲ ಜಸ್ಟ್ ಹಂಗೆ ವಾಚಿಂಗ್ ಅಷ್ಟೇ. ನೀರು ಬರುತ್ತಾ ಇದೆ, ಬಟ್ ಆದರೆ ಅಣ್ಣೈ ವೇಳಾಂಕಣ್ಣಿ ಶ್ರೈನ್ ಆಲಯಂ, ಓಕೆ. ಸಂಡೇ ಹೋಳಿ ಮಾಸ್, ಓಕೆ ಚರ್ಚ್ದು ಕಣ, ಇನ್ನೇನಿಲ್ಲ. ಎಲ್ಲಿ? ಓ, ಟಾಪಲ್ಲಿ ಐತಲ್ಲ. ಆಮೇಲೆ ಚರ್ಚ್ಗಳು ಸಿಕ್ಕಾಬಟ್ಟೆ ಇದ್ದಾವೆ ಇಲ್ಲಿ. ಚರ್ಚು ಇದೆ, ದೇವಸ್ಥಾನವೂ ಇದೆ ನೋಡಿ. ಅಲ್ಲಿ ದೇವಸ್ಥಾನ ಒಂದಿದೆ, ಎಲ್ಲವೂ ಇದೆ ಇಲ್ಲಿ. ಟೀ ಸ್ಟಾಲ್ ಅಷ್ಟೇ, ಹೋಟ್ಲೆಲ್ಲ ಯಾವುದೂ ಇಲ್ಲ ಇಲ್ಲಿ. ಏನಾರು ಒಂಚೂರು ತಿನ್ನೋಣ ಅಂದ್ಕೊಂಡ್ವಿ, ಹೊಟ್ಟೆ ಸಿತೈತೆ ನೋಡಿ. ಇದು ಯಾವುದೋ ಟೀ ಫ್ಯಾಕ್ಟ್ರಿ ಕಣ ಶರತ, ಆ ಕಾಲದಲ್ಲಿ ಕಟ್ಸಿರ್ತಾರೆ. ಪೋಸ್ಟ್ ಆಫೀಸ್ ನೋಡು ಎಷ್ಟು ಚೆನ್ನಾಗೈತೆ, ಹಳೇದು. ನೋಡಿ ಇಲ್ಲಿ ಅಮ್ಮಂದು ದೇವಸ್ಥಾನಗಳು ಸಿಕ್ಕಾಬಟ್ಟೆ ಇದೆ ಮಾತ್ರ ಇಲ್ಲಿ. ನೋಡಿ ಇವೆಲ್ಲ ಟೀ ಎಸ್ಟೇಟ್ಗಳು, ಆಯಿತಾ, ಟೀ ಕಂಪ್ನಿಗಳಿವು. ಟೀ ಫ್ಯಾಕ್ಟ್ರಿ, ಪೆರಿಯಾ ಕರ್ನಲ್ ಟೀ ಆ್ಯಂಡ್ ಪ್ರೊಡಕ್ಷನ್ನು. ಆಮೇಲೆ ಕೆಲವೊಂದು ಇಲ್ಲಿ ಪ್ರೈವೇಟ್ ರೋಡ್ಗಳಿರುತ್ತವೆ, ಅಲ್ಲಿಗೆ ನಾವು ಹೋಗೋಕ್ಕೆ ಬರೋಲ್ಲ. ಕೆಲವೊಂದು ಸಲ ನಾವೇನು ಮಾಡಿಬಿಡ್ತೀವಿ, ಆ ರೋಡ್ಗಳಲ್ಲೂ ಹೋಗ್ಬಿಟ್ಟಿರ್ತೀವಿ, ಅದು ತಪ್ಪಾಗುತ್ತೆ. ಯಾಕೆಂದರೆ ಅವ್ರೇನಾದ್ರು ನೋಡ್ತು ಅಂತಂದ್ರೆ ಪ್ರಾಬ್ಲಮ್ಮು. ಸೊ ಈಗ ಇಲ್ಲಿ ಚಿನ್ನಕಲ್ಲಾರ್ ಸ್ಟ್ರೈಟು, ಬಾಲಾಜಿ ಟೆಂಪಲ್ಲು ಲೆಫ್ಟು, ಓಕೆ, ಈ ಕಡೆಗೆ ಇನ್ನು 4 ಕಿಲೋಮೀಟ್ರ್ ಇದೆಯಂತೆ. ಬಾಲಾಜಿ ಟೆಂಪಲ್ಗೆ ಹೋಗೋಕ್ಕೆ ಬೆಳಗ್ಗೆ 9 ಗಂಟೆಯಿಂದ 12 ಗಂಟೆ, ಸಂಜೆ 3 ಗಂಟೆಯಿಂದ 5 ಗಂಟೆ ಕಣೋ. ಅಲ್ಲೇ ಹೋಟ್ಲಿಗೆ ಡೌಟು, ಅಲ್ಲಿ ಜಸ್ಟ್ ಹೋಗಿ ನೋಡ್ಕೊಂಡು ಹೊಟ್ಟೆ ಹಸ್ಕೊಂಡೇ ಬರಬೇಕು. ಏನು ತೊಂದರೆ ಇಲ್ಲ ಬಾ, ಕರೆಕ್ಟಾಗಿ 2:51 ಆಗೈತೆ ನಮ್ಮದು ಟೈಮ್ ಮೀಟ್ ಆಗುತ್ತೆ. ಇನ್ನು 4 ಕಿಲೋಮೀಟ್ರ್ ಅಲ್ವಾ, ನೋಡ್ಕೊಂಡು ಬಂದ್ಬಿಡೋಣ. ಸೊ ಟೈಮು ಒಂದು ನೋಡ್ಕೊಂಬಿಡಿ. ನೋಡಿ 3 ಗಂಟೆಯಿಂದ ಅಲೋ ಅಂತೆ, ನಂದು ಇವಾಗ 2:51 ಆಗೈತೆ ಟೈಮು. ಸೊ ಕರೆಕ್ಟಾಗಿ ಆಗುತ್ತೆ. ಹಿಂಗೆ ಹೋಗಿ ದೇವಸ್ಥಾನ ನೋಡ್ಕೊಂಡು ಬಂದ್ಬಿಡೋಣ. ಮನೆಗಳೆಲ್ಲ ಲಕ್ಸುರಿಯಾಗೆಲ್ಲ ನಾನು ನೋಡಲಿಲ್ಲ, ಈ ಥರ ಸಣ್ಣ ಪುಟ್ಟ ಹಂಚಿನ ಮನೆಗಳೇ ಜಾಸ್ತಿ ಇರೋದು. ಇಲ್ಲಿ ಯಾವಾಗಲೂ ಇಲ್ಲಿ ನಮ್ಮ ಕನ್ನಡದವ್ರವ್ರೆ ಇಲ್ಲಿ ಈ ಮನೆಯಲ್ಲಿ ನೋಡಿ. ಬಸ್ಸು ಇಲ್ಲಿಗೆ, ಮೇ ಬಿ ಬಾಲಾಜಿ ಟೆಂಪಲ್ಗೂ ಬಸ್ ಇದೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದೆ, ಆರಾಮಾಗಿ ಬಸ್ಸಲ್ಲೂ ಬರ್ಬೋದು ಹೇಳ್ದಂಗೆ. ಹಾಸ್ಪಿಟಲ್ಲು ನೋಡಿ, ಇದೆಲ್ಲ ಬ್ರಿಟಿಷ್ರ ಕಾಲದ್ದು ಗೊತ್ತಾ, ಬ್ರಿಟಿಷ್ರ ಕಾಲದ್ದು. ಅವಾಗೆಲ್ಲ ಹಿಂಗೆ ಎಲ್ಲ ಕಟ್ತಾ ಇದ್ದಿದ್ದವರು. ಎಷ್ಟೋ 100 ವರ್ಷಗಳು ಆಗಿರ್ತಾವಲ್ಲ ಅವಕ್ಕೆ. ಅದೇ ಅನಿಸುತ್ತೆ ಬಾಲಾಜಿ ಟೆಂಪಲ್ಲು. ನನಗೆ ಹೇಳಿದ ಪ್ರಕಾರ ಲೋಕಲ್ ಅವರು ಬಾಲಾಜಿ ದೇವಸ್ಥಾನ ಅನ್ನೋದು ತುಂಬ ಬೆಟ್ಟಗಳ ಮೇಲೆ ತುದಿಯಲ್ಲಿದೆ ಅಂತ ಹೇಳಿದ್ದಾರೆ.
ನೋಡೋಣ ಬನ್ನಿ. ಸೊ ಇದು ಬಂದ್ಬಿಟ್ಟು ಪೆರಿಯಾ ಗೋಲ್ಡ್ ಟೀ ಆಯಿತಾ, ಆ ಒಂದು ಟೀ ಎಸ್ಟೇಟಲ್ಲಿ ನಾವು ಇವಾಗ ಇರೋದು. ಸೊ ಇದು ದೇವಸ್ಥಾನಕ್ಕೆ ಮಾತ್ರ ಮೇ ಬಿ ಬಿಡ್ತಾರೆ ಅನಿಸುತ್ತೆ, ಇನ್ನೆಲ್ಲೂ ಆ ಕಡೆ ಈ ಕಡೆ ಹೋಗಂಗಿಲ್ಲ. ಅಲ್ಲಿ ಬಾಲಾಜಿ ಟೆಂಪಲ್, ಹಾಂ ಅಲ್ಲೇ ಬೋಲ್ಡ್ ಹಾಕೋರಲ್ಲ, ಕಾರಮಲೈ ಟೀ ಎಸ್ಟೇಟು. ಲೈಟಾಗಿ ಆಫ್ ರೋಡ್ ಆದಂಗೆ ಇದೆ ಇವಾಗ. ಇಲ್ಲಿ ರೋಡ್ ಏನಷ್ಟು ಚೆನ್ನಾಗಿಲ್ಲ. ಏಯ್ 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 ಓ ನಿಜ, ಒಳ್ಳೆ ಮೇಲೆ ಹೋಗ್ತಾ ಇದ್ದೀವಿ ಮಾತ್ರ. ಇಲ್ಲಿಗೆಲ್ಲ ಬಸ್ ಬರಲ್ಲ. ಸರಿಯಾಗೇ ಇದೆ ಇದುವೆ. ಅದೇ ಪಕ್ಕ ಆಫ್ ರೋಡೇ ಇದು. ಅಂಕಲ್ ಬಾಲಾಜಿ ಟೆಂಪಲ್ಗೆ ಎಪ್ಪಡಿ? ಹಾಂ ಹಿಂಗೆ ಒಟ್ಟು ಓಕೆ. ಸೊ ಇಲ್ಲಿ ಗಾಡಿ ಹಾಕ್ಬೇಕಂತೆ. ಹಾಂ ನೆರಳಲ್ಲೂ ಹಾಕ್ಬಿಡ್ಬೋದು. ಸೊ ಇಲ್ಲಿ ಹಾಕ್ಬಿಟ್ಟು ನಡ್ಕೊಂಡು ಹೋಗ್ಬೇಕಂತೆ. ಸೊ ವೆಹಿಕಲ್ಸ್ ನಾಟ್ ಅಲೌಡಲ್ಲಿ. ಅಣ್ಣ ಸಾಪಾಡಿಲ್ಲ ಹಿಂಗೆ? ಹೆಂಗೆ ಇಲ್ಲಿಯಾ ಪಕ್ಕದಲ್ಲ ಹೆಂಗೆ ஏண்ணா பிஸ்னஸ் ஆகாதா? ஓகே. உங்ககிட்ட இப்போ என்ன இருக்குது? ஓ பிஸ்கெட் இருக்குது. வந்து சாப்பிட்றோண்ணா, பசிக்குது. இன்னும் எவ்வளோ தூரம்? ಹಿಂಗಿಂದ ಸರಿ ನಡ್ಕೊಂಡೋಗೋಣ. ಈಗ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಇಲ್ಲಿಂದ ಅಂದರೆ ಈ ಏನು ಚೆಕ್ ಪೋಸ್ಟ್ ಇತ್ತೋ ಇಲ್ಲೇನೆ ಸ್ಟಾಪ್ ಮಾಡ್ಕೊಬೇಕು. ಅದಾದಮೇಲೆ ನಾವು ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಾಗಿರುತ್ತೆ. ಚೆನ್ನಾಗಿರುತ್ತೆ ಅಂತ ಅನ್ಕೊಂತೀನಿ ದೇವಸ್ಥಾನ. ಯಾಕಂತಂದರೆ ಇಷ್ಟೊಂದು ಟಾಪಲ್ಲಿದೆ ಅಂತಂದರೆ ನೀವೇನಾದ್ರು ಮಾನ್ಸೂನ್ ಟೈಮಲ್ಲಿ ಬಂತು ಅಂತಂದರೆ ಅದ್ಭುತವಾಗಿರುತ್ತೆ. ಸೊ ಶರತ ಹೆಂಗಾಯ್ತು ಪ್ಲೇಸು? ಬೇಜಾರಾಗತ್ತೆ ಕಾರಣ ನೋಡಿದ್ರೆ ಏನೋ ನೀ ಬಿಡು. ಈಗ ಸದ್ಯಕ್ಕೆ ಬೇಜಾರು ಮಾಡ್ಕೊಂಡ್ರೆ ಏನೂ ಆಗಲ್ಲ. ಸದ್ಯಕ್ಕೆ ಮಾನ್ಸೂನ್ ನೆನೆಸ್ಕೊಂಡ್ರೆ ಮಾನ್ಸೂನ್ ಬಂದ್ರೆ ಒಳ್ಳೆ ಸ್ವರ್ಗದ ಫೀಲ್ ಆಗುತ್ತೆ. ಹೊಗೆ ಫಾಗ್ ಬರ್ತಿರುತ್ತಂಗೆ. ಫಾಗ್ದು ಮಜಾ ಇಲ್ಲೆಲ್ಲ ಗಾಡಿ ಓಡಿಸೋದು ಕಷ್ಟ, ಆ ಲೆವೆಲ್ಗೆ ಇರುತ್ತೆ. ನೀರು ಹಂಗೆ ಬರುತ್ತೆ. ಇದೆಲ್ಲ ಇವೆಲ್ಲ ನೀರು ಹರಿದು ರೋಡು ಎಲ್ಲ ಹಾಳಾಗಿರೋದು. ಬಟ್ ಎನಿವೆ ನೋಡೋಣ, ಅಲ್ಲಿ ದೇವಸ್ಥಾನಕ್ಕೆ ಹೋಗ್ತೀವಿ. ಅಲ್ಲಿ ಹೆಂಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ. ನೋಡ್ತಾ ಇದ್ದೀರಲ್ಲ, ಇದೇನೇ ಸ್ಪಾಟು. ಪ್ರೈವೇಟ್ ರೋಡು, ಬೇರೆ ವೆಹಿಕಲ್ಗಳಿಗೆ ಅಲೋ ಇಲ್ಲ ಅಂತೇಳಿ ಬರೆದಿದ್ದಾರೆ. ಸೊ ಇಲ್ಲಿಂದ ವಾಕ್ ಮಾಡ್ಕೊಂಡು ಹೋಗ್ಬೇಕು. ಅಲ್ಲಿಂದ ಹೋಗಿ ಮತ್ತೆ ರೈಟ್ ಕಟ್ಟಾಗಬೇಕಂತೆ. ಒಂದು 5 ನಿಮಿಷ ಆಗುತ್ತಂತೆ ಅಷ್ಟೇ, ಜಾಸ್ತಿ ಏನಿಲ್ಲ. ಸೊ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಬಾಲಾಜಿ ಟೆಂಪಲ್. ಸಕ್ಕದಾಗೈತೆ ಮಾತ್ರ. ಹೆಂಗೋಗ್ಬೇಕು ಗೊತ್ತಿಲ್ವಲ್ಲ, ಹಿಂಗೆ ಇಲ್ಲಣ್ಣ. ಹಾಂ ಈ ಕಡೆನಾ ವಿಜಿಲ್ ಆಗ್ತವ್ರೆ. ಏನು ವೀಡಿಯೋ ಮಾಡಂಗೆ ಏನೋ. ಇದೆ ಬಾಲಾಜಿ ದೇವಸ್ಥಾನ. ಇಲ್ಲಿ ಆ್ಯಕ್ಚುಲಿ ಕ್ಯಾಮ್ರಾ ಅಲೋ ಇಲ್ಲ, ಅದಕ್ಕೆ ಹೆಲ್ಮೆಟ್ ಹಾಕ್ಕೊಂಡಿದ್ದೀನಿ. ಅದೇ ಬಾಲಾಜಿ ದೇವರಿದೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇನೆ. ಸೊ ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ತೀರ್ಥ ಇಸ್ಕೊಂಡು ಬಂದರೆ ಇಲ್ಲಿ ಕುಂಕುಮ ಹಾಕ್ಸ್ಕೊಬೇಕು. ಸೊ ಇಲ್ಲೂ ಒಂದು ದೇವರಿದೆ, ಮಾತ್ರ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ. ಈ ಕಡೆ ವಾಲ್ಪರೆಗೆ ಬಂದರೆ ಈ ಜಾಗ ಮಿಸ್ ಮಾಡಿಬಿಡಿ, ಸಕ್ಕತ್ತಾಗಿದೆ. ನಾನು ಒಳಗಡೆ ಕ್ಲೀನಾಗಿ ವೀಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ, ಗೊತ್ತಲ್ಲ ಪ್ರಾಬ್ಲಮಿಂದ. ಬಟ್ ಮಾನ್ಸೂನ್ ಟೈಮಿಗೆ ಬಂದರೆ ಸರ್ಕ ಥರ ಇರುತ್ತೆ. ಕದ್ದು ಮಾಡ್ಕೊತಾ ಇದ್ದೀನಿ ಅಷ್ಟೆ. ಶಿವ ಶಂಕರ ಕಾಪಾಡಪ್ಪ. ಬಾಲಾಜಿ ಟೆಂಪಲ್ಲು ನೋಡ್ತಾ ಇದ್ದೀರಲ್ಲ, ಒಂದೇ ಒಂದು ಫೋಟೋ ತಗೊಳ್ಳೋಣ ಇಲ್ಲಿಂದ. ಒರೇ ಫೋಟೋ ಹಾಂ ಆಚೆ. ಥ್ಯಾಂಕ್ ಯುಣ್ಣ. ಓಕೆ. ಸೊ ಇಲ್ಲಿ ಅದೇ ಮೊಬೈಲ್ ತಗೊಂಡ್ರೇ ಹಿಂಸೆ ಕೊಡ್ತಾರೆ. ಅಟ್ಲೀಸ್ಟ್ ಒಂದು ತಮ್ನೇಲ್ಗೆ ಒಂದು ಫೋಟೋ ಇಲ್ಲಿ ಅಂದ್ಬಿಟ್ಟು ತಗೊಂಡೆ. ನೋಡಿದ್ರಲ್ಲ, ವಾಲ್ಪಾರೆಯಲ್ಲಿ ಇರ್ತಕ್ಕಂಥ ಬಾಲಾಜಿ ಟೆಂಪಲ್ ಬಗ್ಗೆ ಇದ್ದಂಥ ಒಂದಷ್ಟು ಡೀಟೇಲ್ಸು ಮತ್ತು ಹೆಂಗೆ ಬರೋದು ಅನ್ನೋ ದಾರಿ ತೋರಿಸಿದ್ದೆ. ಇನ್ನೊಂದು ಡೀಟೇಲ್ಸ್ ಹೇಳೋಣ ಅಂತಂತಂದರೆ, ಅಲ್ಲಿ ಎಲ್ಲೂ ಕ್ಯಾಮ್ರಾ ಆನ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಸೊ ಅದೊಂದು ಪ್ರಾಬ್ಲಮ್ಮು. ಬಟ್ ಆದರೆ ವಾಲ್ಪಾರೆಗೆ ಬಂದಾಗ ಒಂಥರ ಮಸ್ಟ್ ಆ್ಯಂಡ್ ಶುಡ್ ಪ್ಲೇಸ್ ಇದು. ಬರ್ಬೋದು, ಆರಾಮಾಗಿ ಬಂದು ನೋಡ್ಕೊಂಡು ಹೋಗೋಕ್ಕೆ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಆಯಿತಾ, ಒಂದು 7 ಕಿಲೋಮೀಟ್ರ್ ಇದೆ. ಸೊ ಈ ಸ್ಪಾಟ್ ನೋಡಿ ಒಂಥರ ಇನ್ನೂ ಚೆನ್ನಾಗಿದೆ. ಸೊ ಇಲ್ಲಿ ಚಿನ್ನಕಾರು, ನಿರಾರ್ ಡ್ಯಾಮು,
ಶೋಲಿಯರ್ ಡ್ಯಾಮು ವಾಲ್ಪರೈ ಸ್ಟ್ರೈಟು. ಐ ಅಲ್ಲೊಂದು ಟ್ರ್ಯಾಕ್ಟರ್ ಬರ್ತೈತೆ ನೋಡಿ, ಎಷ್ಟು ಚೆನ್ನಾಗೈತೆ. ಏನೋ ಒಂಥರ ವಿದೇಶದಲ್ಲಿ ನೋಡ್ದಂಗೆ ಆಯ್ತೈತೆ ಅಲ್ಲ, ಒಂಥರ ಡಿಫ್ರೆಂಟಾಗೈತೆ. ಹಾಂ ಅದೇ ಅದೇ ಅದೇ, ಇದೇನೆ ವಾಲ್ಪರೈ ಸಿಟಿ ಆಯಿತಾ. ಕೆಳಗಡೆ ನೋಡಿ ಹುಡುಗರು ಆ ನೀರಲ್ಲಿ ಆಟ ಆಡ್ತವ್ರೆ. ವಾವ್, ಏನು ಚೆನ್ನಾಗಿದೆ ನೋಡಿ, ಬೆಟ್ಟದ ಮೇಲೆ ಹೆಂಗೆ ಕಟ್ಕೊಂಡವ್ರೆ ಮನೇನ. ಮತ್ತು ಇನ್ನೊಂದು ತಮಿಳ್ನಾಡಲ್ಲಿ ಏನು ಅಂತಂದರೆ ಈ ಥರ ಡಿವೈಡ್ರ್ಗಳಿಗೆ ಪೇಂಟ್ ಎಲ್ಲ ಹೊಡಿಯಲ್ಲ, ಶಿಸ್ತಾಗಿ ಸುಣ್ಣ ಹೊಡಿತಾರೆ. ಬೆಸ್ಟಲ್ಲೇ ಬೆಸ್ಟ್ ಕೆಲಸ ನೋಡಿ. ಆಮೇಲೆ ಕಲ್ಲುಗಳ ಮೇಲೂ ಬರೆದಿರ್ತಾರೆ, ಅಂದರೆ ಸುಣ್ಣ ಹೊಡೆದಿರ್ತಾರೆ, ನೈಟ್ ಟೈಮ್ ಬರೋರಿಗೆ ಗೊತ್ತಾಗಲಿ ಅಂತ. ಬಟ್ ಪ್ರೈಸಿಂಗೆಲ್ಲ ಏನು ಎತ್ತ ಅಂತ ಗೊತ್ತಿಲ್ಲ. ಕೃಷ್ಣ ಇನ್ನು ಲಾಡ್ಜಸ್ಸೇ ಕೇಳ್ಕೊಬತ್ತೀಯಾ? ಕೇಳ್ಕೊಂಬ ಸುಮ್ಮನೆ ಹಂಗೆ. ರೂಮ್ ಇದ್ದರೆ ಎಷ್ಟು ಅಂತ ಕೇಳ್ಕೊಂಬ. ಅವ್ರು 5 ನಿಮಿಷ ವರೆ. ಓಕೆ, ಇಲ್ಲಿಯಾ 1200 ಹೇಳ್ತವ್ರು. ಹ್ಞೂ 1200 ಹೇಳ್ತವ್ರೆ. ಎವಳೋ ಹಂಗೆ ಕೇಳ್ಕವಾ ಎವಳೋ ಇರುಕಣ್ಣ ಹಿಂಗೆ ಓಸಿಸ್ ಎಲ್ಲಪ್ಪ ನೋಡ್ಕೊಣ. ನಾನು ನೋಡಿದ್ದೆ ಇದು ಓಯಾಸಿಸ್ಸು. ಹಾಂ ಹೋಗಿ ಕೇಳ್ಕೊಂಬ. ಇಬ್ಬರಿದ್ದೀವಿ, ಎಷ್ಟು ಅಂತ ಕೇಳು. ಹಾಂ 1000. ವೈಫೈ ಇರುಕಾ? ವೈಫೈ ರೂಮ್ ಕಾಮಿಂಗೆ ಮೊದಲ. ಅಯ್ಯೋ ಇನ್ನ ಬ್ರೋ. ಓಕೆ, ಡಿಸ್ಕೌಂಟ್ ಎವಳೋ ಕೊಡ್ಪೀங்க? ಜಾಸ್ತಿ ಹೆಚ್ಚು நாங்கள் காலையில் அத்திரப்பள்ளி போகிறோங்க. நாங்கள் 6 to 7 எல்லாம் செக் அவுட் பண்ணிப்போம். ಕಮ್ಮಿ பண்ணிக்கோங்க வாங்க. ಓಕೆ, ಸೊ ಈಗ ನೋಡಿರೋ ರೂಮ್ನ ನಾನು 800 ಕೇಳ್ತಾ ಇದ್ದೀನಿ. ಸೊ ಅಲ್ಲಿ 1200 ಹೇಳಿದ್ರು. ಇಲ್ಲಿ ಪಾಪ ಒಳ್ಳೆ ರೂಮ್ಗೆ ಚೆನ್ನಾಗಿ ಒಳ್ಳೆ ಪ್ರೈಸಿಗೆ ಕೊಟ್ಟರು. ಸೊ ನೋಡೋಣ ಏನಂತಾರೆ 800ಕ್ಕೆ ಅಂತ. ಯಾಕಂದರೆ ಜಾಗ ಸೈಲೆಂಟಾಗಿದೆ. ಸೊ ಸಿಟಿಲೇ ಇರೋದ್ರಿಂದನೂ ಟೆನ್ಷನ್ ಇಲ್ಲ. ಬೆಳಗ್ಗೆ ನಾವು ಆರಾಮಾಗಿ ಹೊಟ್ಟೋಗ್ಬಿಡ್ಬೋದು ಇಲ್ಲಿಂದ. ಟೈಮ್ ಎಕ್ಸಾಕ್ಟಾಗಿ ಇವಾಗ 9:30 ಆಗಿದೆ. ನಾನು ಮತ್ತು ಶರತ ನಾವೀಗ ರೂಮ್ ಬುಕ್ ಮಾಡಿದ್ವು ನೋಡಿ. ಸೊ ಇದೇ ಓಯಾಸಿಸ್ ಅಂತ, ಓಕೆನಾ. ವಾಲ್ಪರೈಗೆ ಎಂಟ್ರಿ ಆಗ್ತಾ ಇದ್ದಂಗೆ ಸೊ ಈ ಟರ್ನಿಂಗ್ ಒಂದು ನೋಡ್ಕೊಳ್ಳಿ ಆಯಿತಾ. ಸೊ ಇಲ್ಲಿ ಶ್ರೀ ಮುರುಗನ್ ಹೋಮ್ ಸ್ಟೇ ಅವೆಲ್ಲ ಇದೆ. ಅದಾಗಿದ ತಕ್ಷಣವೇ ಈ ಒಂದು ಸ್ಟೇ ನಮಗೆ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಒಂಥರ ರೂಮೆಲ್ಲ ಒಳಗಡೆ ನಾನು ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇಲ್ಲಿ ನೋಡಿ, ಓಯಾಸಿಸ್ ಹೋಮ್ ಸ್ಟೇ. ಸೊ ಈಗ ನನಗೆ ಬಂದ್ಬಿಟ್ಟು ಇವರು 1000 ರೂಪಾಯಿ ಕೊಟ್ಟಿದ್ದಾರೆ. ಬಟ್ ಆ ಟೈಮಲ್ಲಿ ಜಾಸ್ತಿ ಆಗುತ್ತಂತೆ. ಅವ್ರು ಹೇಳ್ತಿರೋ ಲೆಕ್ಕ ಏನು ಅಂತಂದರೆ, ನಾವು ಬೇರೆ ಸೀಸನಲ್ಲೆಲ್ಲ ತುಂಬ ಜಾಸ್ತಿ ಮಾಡ್ತೀವಿ, ಇವಾಗ ನಮ್ಗೆ ಆಫ್ ಸೀಸನ್ ಇದೆ, ಹಂಗಾಗಿ ನಿಮಗೆ 1000 ಕೊಟ್ಟಿದ್ದೀವಿ ಇವರು ಅಂತಂದರೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ನಮ್ಮ ರೂಮು. ಒಂಥರ ವುಡನ್ದು ಫಿನಿಶಿಂಗ್ ಎಲ್ಲ ಮಾಡಿ ತುಂಬ ಅದ್ಭುತವಾಗಿ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ. ಆಲ್ರೆಡಿ ನಮ್ಮ ಥಿಂಗ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದೀವಿ. ಮತ್ತು ಮಾಮೂಲಿ SSC ನನ್ನ ಎಡಿಟಿಂಗ್ ಕೆಲಸಗಳೆಲ್ಲ ಇಲ್ಲಿ ನಡೀತಾ ಇದ್ದಾವೆ. ಅವತ್ತು ಏನೇನು ಮಾಡ್ತೀನೋ ಅದನ್ನು ಅವತ್ತು ನೈಟೇ ಬಂದ್ಬಿಟ್ಟು ಎಲ್ಲನೂ ಹಾಕ್ಬಿಟ್ಟು ಎಡಿಟಿಂಗ್ ಕೆಲಸನೂ ಕೂಡ ನಾನು ಮುಗಿಸ್ಕೊತಾ ಇದ್ದೀನಿ. ಟಾಯ್ಲೆಟು ಕೂಡ ಇಷ್ಟೇ ಕ್ಲೀನಾಗಿದೆ. ಸಿಂಗಲ್ ಬೆಡ್ರೂಮು ಆರಾಮಾಗಿ 1000 ರೂಪಾಯಿ ಆರಾಮಾಗಿ ಕೊಡ್ಬೋದು. ಯಾಕೆಂತಂದರೆ ಸರ್ವಿಸ್ ಅಷ್ಟು ಚೆನ್ನಾಗಿದೆ ಅಲ್ವಾ. ವಿತ್ ವೈಫೈನೂ ಕೂಡ ಇದೆ. ಇವತ್ತು ನಮ್ಮದು ಎಷ್ಟನೇ ದಿನ ಶರತ್ತು? ನಮ್ಮ 2ನೇ ರಾತ್ರಿ. 2ನೇ ರಾತ್ರಿ ನಮ್ಮ ಒಂದು ಟ್ರಿಪ್ಪಿನ ಅನುಭವದಲ್ಲಿ ಇವತ್ತು ನೋಡ್ಕೊಂಬಂದಂಗೆ ಅಲಿಯಾರ್ ಡ್ಯಾಮು ಮತ್ತು ವಾಲ್ಪರೈವರೆಗೂ ಒಳ್ಳೆ ಚೆನ್ನಾಗಿರಲ್ಲ. ಹೆಂಗ ಅನ್ನಿಸ್ತು ನಿನಗೆ? ಒಳ್ಳೆ ಈಗ ಸೆಕ್ಷನ್ ಎಲ್ಲ ನೋಡಿದಿಲ್ಲ, ಇದೆಲ್ಲ ಹೊಸದು. ನಾನು ವಾಲ್ಪರೈ ಅಂದ್ರೆ ಕರ್ನಾಟಕದ ಎಲ್ಲೇ ಇರ್ಬೇಕು ಯಾರೋ ಮೂರಾಗ ಅನ್ಕೊಂಡಿದ್ದೆ. ಅದು ಕೊಯಮತ್ತೂರಿಂದ 100 ಕಿಲೋಮೀಟರ್. ಆಕ್ಚುಲಿ ಇನ್ನೊಂದು ಹೇಳಬೇಕು. ಸೊ ನಾವೇನು ಒಂದು ಸ್ಟೋರಿ ಮಾಡಿದ್ದೀನಿ ನೋಡಿ ಅಂತಂದರೆ, ವಾಲ್ಪರೈದೊಂದು ಹಿಸ್ಟ್ರಿನ ನಾನು ಒಂದು ಕಂಟೆಂಟ್ ಮಾಡಾಕಿದ್ದೀನಲ್ಲ, ಅದಕ್ಕೆ ಮುಕ್ತವಾದ ಕಾರಣ ಯಾರು ಅಂತಂದರೆ ಶರತ್ತೇನೆ. ಯಾಕೆಂತಂದರೆ ಇಲ್ಲ ನನಗೆ ಅಷ್ಟು ಐಡಿಯಾ ಇರಲಿಲ್ಲ. ಬಟ್ ಶರತ್ ಪಾಪ ಅಲ್ಲಿ ಪೊಳ್ಳಾಚಿಯಿಂದನೂ ಅಣ್ಣ ದಿ ವಾಲ್ಪರೈ ಅಣ್ಣ, ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಅಂತಂದ್ಬಿಟ್ಟು ಅಲ್ಲಿಂದ ಪಾಪ ಹೇಳ್ಕೊಂಡೇ ಬರ್ತಿದ್ದ. ನೀವು ನೋಡಿದ್ದೀರ ಇದರಲ್ಲೆಲ್ಲ ವಿಡಿಯೋಗಳಲ್ಲಿ. ಆಮೇಲೆ ಅವ್ರ ಫ್ರೆಂಡಿಗೆ ಫೋನ್ ಮಾಡಿ PUC ಯಾರೋ ಓದೋರಿಗೆ ಆ ಪಾಠನ ಫುಲ್ ಕಳಿಸ್ಕೊಂಡು ಆ ಪಾಠ ನನಗೆ ಹೇಳಿ ಆಮೇಲೆ ನಾನು ನಿಮಗೆ ಹೇಳಿದ್ದೀನಿ. ಸೊ ಅದರ ಫುಲ್ ಕ್ರೆಡಿಟ್ಸು ಶರತ್ಗೆ ಹೋಗ್ಬೇಕು. ಥ್ಯಾಂಕ್ ಯು ಶರತ್. ಇರಲಿ, ಥ್ಯಾಂಕ್ಸ್ ಹೇಳ್ಕೋಬೇಕು, ಕೃತಜ್ಞತೆ ಇರಬೇಕಲ್ವಾ. ಸೊ ಹಂಗಾಗಿ ನಿಮ್ಗೆ ಥ್ಯಾಂಕ್ಸ್ ಹೇಳ್ಕೊಳ್ತಾ, ಒಟ್ಟಲ್ಲಿ ಇವತ್ತು ಆಲ್ ಓವರ್ ಜರ್ನಿ ಚೆನ್ನಾಗಿತ್ತಲ್ವಾ. ನಾವು ಇವತ್ತು ಜರ್ನಿ ಮಾಡಿದ್ದು ಕಡಿಮೆನೆ. ಮಾತಾಡಿದ್ದು ಹೌದು, ಅವೆಲ್ಲ ಒಂಥರ ಒಂದು ಒಳ್ಳೆ ಅನುಭವ, ಚೆನ್ನಾಗಿತ್ತು. ಸೊ ನಾಳೆ ನಮ್ಮ ಪ್ಲಾನ್ ಏನಿರುತ್ತೆ ಅಂತಂದ್ರೆ, ಇಲ್ಲಿಂದ ಅತ್ತಿರಪ್ಪಲ್ಲಿಗೆ ಹೋಗ್ತೀವಿ. ಸೊ ಅತ್ತಿರಪ್ಪಲ್ಲಿ ಫಾಲ್ಸ್ ಅಂತೆಲ್ಲ ಕೇಳಿರ್ತೀರಾ. ಬಾಹುಬಲಿ ಫಿಲಮ್ ಎಲ್ಲ ಅಲ್ಲೇ ಶೂಟ್ ಮಾಡಿದ್ದಂತೆ. ಅಂದರೆ ಒಂದು ಬೀಳೋ ಸೀನ್ ಇದೆಯಲ್ಲ, ತಮ್ಮನ ಬೀಳೋ ಸೀನು, ಸೊ ಅವೆಲ್ಲ ಅಲ್ಲೇ ಶೂಟ್ ಮಾಡಿರೋದಂತೆ.
ಅಲ್ಲಿಗೂ ಕೂಡ ನಾನು ಹೋಗ್ತೀನಿ ಆಯಿತಾ. ಇಷ್ಟು ಹೇಳ್ತಾ ಸೊ ನಾಳೆ ನಮ್ಮ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಎಲ್ರಿಗೂ ಕೂಡ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್ ಹೇಳ್ತಾ ವಾಲ್ಪರೆಯಲ್ಲಿ ಶರತ್ ಜೊತೆ ನಾನು ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.